ನೂರಾರು ಆಸೆಗಳಿಟ್ಕೊಂಡ್ರೂ ಒಂದು ಆಸೆನೂ ಈಡೇರದೆ ನಂಜುಂಡ ಸೇಲ್ಸ್ಮ್ಯಾನ್ ಆಗಿ ಯಾವುದೋ ಒಂದು ಪುಟ್ಟ ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಎಷ್ಟು ಯೋಚನೆಗಳಂತಂದರೆ, ಮನೆಗೆ ಹೋದರೆ ಹೆಂಡತಿ ಕಾಟ, ಇಲ್ಲಿದ್ದರೆ ಆ ಬಾಸ್ದು ಕಾಟ, ನನಗೆ ನನ್ನ ಆಸೆಗಳು ಈಡೇರಿಸ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ, ನಂದು ಒಂದು ಜೀವನನ, ಅಯ್ಯೋ ಈ ಅಂಗಡಿಲಿ ಬಂದು ಸೇಲ್ಸ್ಮೆನ್ ಆಗಿ ಕೆಲಸ ಮಾಡೋ ದುರ್ಭಾಗ್ಯ ನಂದು, ಎಂಥ ಜೀವನ, ನಂತರ ಜೀವನ ಯಾರಿಗೂ ಬೇಡಪ್ಪ. ಅಯ್ಯೋ ಈ ಸಾಹುಕಾರರೆಲ್ಲನೂ ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡಿರ್ತಾರೆ, ಆದರೆ ನಂದು ಈ ಬಡಪಾಯಿ ಬದುಕು ನಿಜವಾಗ್ಲೂ ನಂತರ ಕಷ್ಟ ಯಾರೂ ಬೀಳಬಾರ್ದು. ಏನೋ ನೋಡೋಣ, ಮುಂದಕ್ಕೆ ಏನಾದರೂ ದೇವರು ನನ್ನ ಚೆನ್ನಾಗಿಟ್ಟಿದ್ರೆ ಆಮೇಲೆ ನಾನು ನನ್ನ ಜೀವನನ ಕಟ್ಕೊತೀನಿ. ಅವನು ಗಾಢವಾಗಿ ಯೋಚಿಸ್ತಾ ಇರಬೇಕಾದ್ರೆ ಸಡನ್ನಾಗಿ ಅಂಗಡಿ ಓನರ್ ಆಗಿರೋ ಸತೀಶ್ ಅವರು ಎಂಟ್ರಿ ಕೊಡ್ತಾರೆ. ಅವನ ಹತ್ರ ಬಂದು ಮಾತಾಡ್ತಾರೆ. ಓ ಸರ್, ನೀವು ಇವಾಗಷ್ಟೇ ಬರ್ತಿದ್ದೀರಾ? ನಾನು ಏನೋ ಗಾಢವಾಗಿ ಯೋಚನೆ ಮಾಡ್ತಾಯಿದ್ದೆ. ಊಟ ತಿಂಡಿ ಎಲ್ಲ ಆಯಿತಾ? ಏನಪ್ಪ ನೀನು ಇವಾಗ ಹೊರಡೋ ಸಮಯ ಆಗಿದೆ, ಸಂಜೆ ಆಗೋಗಿದೆ, ನೀನಿನ್ನೂ ಊಟ ತಿಂಡಿ ಅಂದ್ಕೊಂಡೇ ಇದೆಯಾ? ಸರಿ ಬಿಡು, ನಿನಗೋ ಅಂಗಡೀಲಿ ಕೆಲಸ ಮಾಡ್ತಾ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಅಂಗಡಿಗೆ ಬರೋ ಕಸ್ಟಮರ್ಸ್ ಎಲ್ಲರಿಗೂ ನಿನ್ನ ವ್ಯಾಪಾರದ ಬುಟ್ಟಿಗೆ ಹಾಕ್ಕೊಂಡು ಒಳ್ಳೆ ವ್ಯಾಪಾರ ಮಾಡ್ತಾ ಇದೀಯಾ ಅಂತ ಕೇಳ್ಪಟ್ಟೆ. ಪರವಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ, ನಿನಗೆ ಆನ್ ಟೈಮು ಬೋನಸ್ ಸಿಗುತ್ತೆ ಮತ್ತು ಸಂಬಳ ಕೂಡ ಜಾಸ್ತಿ ಮಾಡ್ತೀನಿ. ಹೀಗೇ ಚೆನ್ನಾಗಿ ನಮಗೆ ವ್ಯಾಪಾರ ಆಗಂಗೆ ಕೆಲಸ ಮಾಡ್ತೀಯಾ ಅಂತಲೇ ಅಂದ್ಕೊತೀನಿ. 10 ಜನ ಲೇಡೀಸ್ ಗ್ಯಾಂಗು ಅವ್ರ ಅಂಗಡಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇವನು ಅಟೆನ್ಷನ್ನ ಗ್ರಾಸ್ ಮಾಡ್ಕೊತಾನೆ. ಅವರು ಎಲ್ಲರೂ ಇವನ ಕಡೆಗೆ ಬರೋ ಹಾಗೆ ಅವನ ಕಣ್ಣಲ್ಲೇ ಒಂಥರ ಸೆಳೆತ ಮಾಡ್ತಾನೆ. ಆವಾಗ ಇವರು ಅಷ್ಟು ಜನ ಲೇಡೀಸು ಅವನ ಹತ್ರನೇ ಹೋಗ್ತಾರೆ. ಹೋಗ್ಬಿಟ್ಟು, ಎಲ್ಲಪ್ಪ ನಮಗೆ ಒಳ್ಳೊಳ್ಳೆ ಸೀರೆಗಳು ತೋರಿಸು, ನಮ್ಗೆ ಇಷ್ಟ ಆಗಂಗೆ ತೋರಿಸ್ಬೇಕು, ನಮಗೆ ಇಷ್ಟ ಆಗೋ ಕಲರ್ಸು ಅದೆಲ್ಲ ಇದ್ದರೆ ಮಾತ್ರನೇ ನಾವು ತಗೊಳ್ಳೋದು, ನಮಗೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಮೆಟೀರಿಯಲ್ಗಳು ಚೆನ್ನಾಗಿರಬೇಕು, ಕ್ವಾಲಿಟಿ ವೈಸ್ ಚೆನ್ನಾಗಿರಬೇಕು, ನಾವೆಲ್ಲ ಸೇರಿ 30 ಸೀರೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಿಮ್ಮ ಅಂಗಡಿಲಿ ನಮ್ಮ ಟೇಸ್ಟು ನಮ್ಮ ಬಜೆಟ್ಟು ಎಲ್ಲ ಮ್ಯಾಚ್ ಆಗುತ್ತೆ ಅಂದರೆ ಮಾತ್ರ ನಿಮಗೆ ಇವತ್ತಿನ ದಿನ ವ್ಯಾಪಾರ, ಇಲ್ಲ ಅಂದರೆ ಇಲ್ಲ. ಮೇಡಮ್, ನೀವು 30 ಅಲ್ಲ 100 ಸೀರೆ ಆದರೂ ತೊಗೊಳ್ಳಿ, ನಮ್ಮ ಅಂಗಡಿ ಕ್ವಾಲಿಟಿನ ನೀವು ಎಲ್ಲೂ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಸೀರೆಗಳು ನಾವೇ ಖುದ್ದಾಗಿ ನಿಂತು ಎಲ್ಲ ಡಿಸೈನ್ ಮಾಡಿಸಿ ನೇಯಿಸಿರೋದು. ಹಾಗಾಗಿ ನೀವು ಒನ್ಸ್ ನಮ್ಮ ಅಂಗಡಿಗೆ ಬಂದ್ರಿ ಅಂತಂದರೆ ನೀವು ಬೇರೆ ಅಂಗಡಿಗೆ ಮತ್ತೆ ಕಣ್ಣು ಹಾಕೋದೇ ಇಲ್ಲ, ಅಷ್ಟು ಗ್ಯಾರಂಟಿ ನಮ್ಮ ಕಡೆಯಿಂದ ಸಿಕ್ಕೇ ಸಿಗುತ್ತೆ. ನೀವು ಇದನ್ನು ಏನು ನೋಡ್ತಿದ್ದೀರಾ, ಇದನ್ನು ಉಟ್ಕೊಂಡ್ರೆ ನೀವು ಸೀರೆ ಉಟ್ಟಿರೋ ಥರನೇ ಅನಿಸೋದೇ ಇಲ್ಲ. ಆರಾಮಾಗಿ ನೀವು ಸೀರೆ ಉಟ್ಕೊಂಡು ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ಅಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ, ಅಷ್ಟು ಮೆಟೀರಿಯಲು ಸೂಪರಾಗಿರುತ್ತೆ. ಅಷ್ಟು ಜನ ಲೇಡೀಸು 3 ಅವರು ಸೀರೆ ಅಂಗಡಿಯಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅವರು ವಿಭಿನ್ನವಾಗಿರೋ ಡಿಸೈನ್ಸು, ಮೆಟೀರಿಯಲ್ಸು, ಕಲರ್ಸು ಎಲ್ಲವನ್ನು ಚೂಸ್ ಮಾಡಿ ಅರೌಂಡ್ ಒಂದು 30 ಸ್ಯಾರೀಸು ಪರ್ಚೇಸ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅವ್ರಿಗೆ. ನಂಜುಂಡಾನೇ ಅಷ್ಟು ಸೀರೆಗಳು ಥಮ್ಸ್ ಅಪ್ ಮಾಡ್ತಾರೆ, ಖುಷಿಯಾಗಿ ಅವ್ರ ಅಂಗಡಿಯಿಂದ ಹೋಗ್ತಾರೆ. ಸೊ ಅಷ್ಟು ಬಿಸ್ನೆಸ್ ಮಾಡೋದನ್ನು ಅಂಗಡಿ ಓನರ್ ನೋಡ್ತಾನೆ. ಸತೀಶ್ ಅವರು ದೂರದಿಂದ ಇವನು ಹೇಗೆಲ್ಲ ಬಿಸ್ನೆಸ್ ಮಾಡ್ತಿದ್ದಾನೆ ಅನ್ನೋದನ್ನು ನೋಡ್ತಾ ಇರ್ತಾರೆ. ಓ, ಇವನು ಭಾಳ ಚಾಲು ಇದ್ದಾನೆ, ಬಿಟ್ಟರೆ ನನ್ನ ಸ್ಥಾನಕ್ಕೆ ಇವನು ಬಂದ್ಬಿಡೋ ಚಾನ್ಸಸ್ ಇರುತ್ತೆ, ಇವನನ್ನು ಗಟ್ಟಿಯಾಗಿ ಬಿಗಿಯಾಗಿ ಇಟ್ಕೊಂಡಿರಬೇಕು, ಎಲ್ಲೂ ಇವನ್ನ ಬಿಟ್ಕೊಡ್ಲೇಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಇವನಿಗೆ ವಿಶೇಷವಾಗಿರೋ ಸ್ಥಾನ ತುಂಬ್ತಾ ಇರ್ತಾನೆ. ಇಂಥವರೆಲ್ಲ ನಮ್ಮ ಅಂಗಡಿಲಿ ಭದ್ರವಾಗಿ ಇದ್ದರೆ ನಾನು ಇವನ್ನ ಉಳಿಸ್ಕೊಳ್ಳೇಬೇಕು, ನನಗೆ ಇನ್ನೂ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಅಂತ ದೂರದಲ್ಲಿ ಓನರ್ ನಿಂತ್ಕೊಂಡು ಇವನ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನು ಒಂದು ಕಡೆ ಬಿಸ್ನೆಸ್ ಎಲ್ಲ ಆದಮೇಲೆ ಮತ್ತೆ ಚಿಂತೆಗೆ ಒಳಗಾಗ್ತಾನೆ. ಹೀಗೆ ಅವನ ಜೀವನ ಆಮೇಲೆ ನಿಧಾನಕ್ಕೆ ನಡ್ಕೊಂಡು ಹೋಗೋ ಥರ ನಿಧಾನಕ್ಕೆ ಹೋಗ್ತಾ ಇತ್ತು. ಎಲ್ಲೂ ಏನು ಪ್ರೋಗ್ರೆಸ್ಸೇ ಕಾಣ್ತಾ ಇರಲಿಲ್ಲ. ಅವನು ಯೋಚನೆ ಮಾಡಿ ಅವನಿಗೆ ತುಂಬ ಟೆನ್ಷನ್ ಬರ್ತಾಯಿತ್ತು. ಒಂದಿನ ಓನರ್ನ ಮತ್ತು ಅವ್ರ ಫ್ರೆಂಡ್ಸ್ನ ಎಲ್ಲನೂ ಅವ್ರ ಮನೆ ಹೇಗಿದೆ ಅಂತ ನೋಡಲಿ ಅಂತ ಊಟಕ್ಕೆ ಕರೀತಾನೆ. ಸತೀಶ್ ಅವರು ತುಂಬ ಒಳ್ಳೆಯವರಾಗಿ ಇರೋದ್ರಿಂದ ಏನು ಭೇದ ಭಾವ ಅನ್ನೋದನ್ನು ನೋಡದೆ ಅವ್ರ ಗೆಳೆಯರೊಂದಿಗೆ
ನಂಜುಂಡನ ಮನೆಗೆ ಹೋಗ್ತಾರೆ. ಫ್ರೆಂಡ್ಸ್ ಜೊತೆ ಮನೆಗೆ ಬಂದು ಅವ್ರ ಆತಿಥ್ಯನ ಸ್ವೀಕಾರ ಮಾಡ್ತಾರೆ. ಉಪ್ಪಿಟ್ಟು, ಕೇಸರಿಬಾತು, ನಿಂಬೆಹಣ್ಣಿನ ಜ್ಯೂಸು ಆ ಥರ ಸಿಂಪಲ್ಲಾಗಿ ಆತಿಥ್ಯ ಮಾಡ್ತಾರೆ. ಅವರು ಪರವಾಗಿಲ್ಲ ಅಂತ ಖುಷಿ ಬೀಳ್ತಾರೆ. ನಂಜುಂಡ ದಿನ ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವನ ಮನೆ ಪರಿಸ್ಥಿತಿ ಇಷ್ಟು ಕಠಿಣವಾಗಿದೆ ಅಂತ ಅವರು ಊಹೆ ಕೂಡ ಮಾಡಿರಲಿಲ್ಲ. ಅವನ ಸಂಸಾರ ಹೇಗೋ ನಿಭಾಯಿಸ್ಕೊಂಡು ಹೋಗ್ತಿದ್ದಾನೆ ಅಂತ ತಿಳ್ಕೊಂಡಿದ್ರು. ಆದರೆ ಮನೆಗೆ ಬಂದು ನೋಡಿದ ಮೇಲೇ ಅರ್ಥ ಆಯಿತು ಅವನ ದುರ್ವಿಧಿ ಆಗಿತ್ತು ಅಂತ. ತುಂಬ ಬೇಜಾರು ಮಾಡಿಕೊಂಡ್ರು ಓನರು. ಇವನಿಗೇನಾದರೂ ಒಂದು ದಾರಿ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು. ಯಾಕೆಂದರೆ ಪಾಪ ಅವನು ಅಂಗಡಿಗೋಸ್ಕರ ಸಾಕಷ್ಟು ದುಡಿಮೆ ಮಾಡಿದ್ದಾನೆ, ಎಕ್ಸ್ಟ್ರಾ ಅವರ್ಸ್ ಮಾಡಿದ್ದಾನೆ ಅಂತ ಅವನ ಮನಸ್ಸಲ್ಲಿ ಇವನಿಗೆ ವಿಶೇಷವಾಗಿರೋ ಸ್ಥಾನ ತುಂಬಿದ್ದ. ಫ್ಯಾಮ್ಲಿ ವಿಷಯಕ್ಕೆ ಬಂದರೆ ಹೇಗಾದರೂ ಮಾಡಿ ತನ್ನ ಫ್ಯಾಮ್ಲಿನ ಸಂತೋಷವಾಗಿ ಇಟ್ಕೋಬೇಕು ಅಂತ ಅವನಿಗೆ ಒಳಗಡೆ ಎಷ್ಟೇ ನೋವಿದ್ರೂ ಮೇಲ್ನೋಟಕ್ಕೆ ಏನು ಹಂಚ್ಕೊಳ್ದೆ ಫ್ಯಾಮ್ಲಿ ಜೊತೆ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವ್ರ ಮನೆ ಹತ್ತಿರದಲ್ಲೇ ಇರೋ ಪಾರ್ಕ್ಗೆ ಕರ್ಕೊಂಡು ಹೋಗೋದು, ಕೋನ್ ಐಸ್ ಕ್ರೀಮ್ ಕೊಡಿಸೋದು, ಮತ್ತು ಆದಷ್ಟು ಮಕ್ಕಳ ಜೊತೆ ಆಟ ಆಡೋದು, ಹೆಂಡತಿ ಜೊತೆ ಅವ್ರ ಮನಸ್ಸಿಗೆ ಇಷ್ಟ ಆಗಂಗೆ ನಡ್ಕೊಳ್ಳೋದು ಎಲ್ಲನೂ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದರೆ ಹೆಂಡತಿ ನಂದಿನಿಗೆ ಆಸೆಗಳು ತುಂಬ ಇರೋದ್ರಿಂದ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಗಂಡಿನ ಜೊತೆ ಯಾವಾಗ್ಲೂ ಮತ್ತೆ ಜಗಳಕ್ಕೆ ಒಳಗಾಗ್ತಾನೆ ಇರ್ತಾಳೆ. ನೀನು ಸಂಪಾದನೆ ಮಾಡ್ತಾ ಇರೋದು ನಮಗೆ ಏನು ಶಾಂತ ಅಲ್ಲ, ನಮ್ಮ ಸಂಸಾರ ಹೇಗೆಲ್ಲ ನಡೆಯುತ್ತೆ, ನೀನಿನ್ನೂ ಜಾಸ್ತಿ ಸಂಪಾದನೆ ಮಾಡು ಅಂತ ಒಂದೇ ಸಮ ಗೋಳಾಡ್ಕೊಂಡು ಜಗಳ ಆಡಿಕೊಂಡು ದಿನನಿತ್ಯ ತುಂಬ ಗೋಳು ಕೊಡ್ತಾನೆ ಇರ್ತಾಳೆ. ಸಂಸಾರ ಅನ್ನೋ ರಥವನ್ನು ಅವಳು ನಿಭಾಯಿಸಿ ಲೆಕ್ಕಾಚಾರ ಹಾಕಿ ಅವಳು ಬೇಜಾರಾಗಿ ಒಂದು ಕಡೆ ಕೂತಿರ್ತಾಳೆ. ಆಗ ಮಕ್ಕಳು ಬಂದು, ಅಮ್ಮ ಬಾಮ್ಮ ನಾವೆಲ್ಲ ಸೇರಿ ಆಟಾಡೋಣ, ನೀನು ಯಾವಾಗ್ಲೂ ಯಾವುದೋ ಮೂಡಲ್ಲಿ ಇರ್ತೀಯ ಅಮ್ಮ, ನಾವೇನೇ ಕೇಳಿದ್ರು ನೀನೇನೋ ಉತ್ತರ ಕೊಡ್ತೀಯ, ಪ್ಲೀಸ್ ಬಾಮ್ಮ ನಮಗೆ ಬೋರ್ ಆಗ್ತಾ ಇದೆ ಅಂದಾಗ ಅವಳು ಯಾವುದೇ ಪ್ರತಿಕ್ರಿಯೆ ಕೊಡದೆ ಮನಸ್ಸಲ್ಲಿ ನಾನು ಏನಕ್ಕಾದರೂ ಈ ನಂಜುಂಡನ್ನ ಲವ್ ಮಾಡಿ ಮದುವೆ ಆದ್ನೋ ಗೊತ್ತಿಲ್ಲ, ಆವಾಗ ಅವನು ಲವರ್ ಬಾಯ್ ಆಗಿರಬೇಕಾದ್ರೆ ಎಷ್ಟು ಚೆನ್ನಾಗಿದ್ದ, ನನಗೋಸ್ಕರ ಟೈಮ್ ಕೊಟ್ಟು ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ ನಾನು ಏನೇ ಕೇಳಿದ್ರು ನನಗೋಸ್ಕರ ಜೀವನನ ಮುಡುಪಾಗಿಟ್ಟಿದ್ದ. ಆದರೆ ಈಗ ನಾನೇ ಅವನ ಹೆಂಡತಿ ಆದಮೇಲೆ ನನ್ನನ್ನು ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇದ್ದಾನೆ, ನನಗೋಸ್ಕರ ಯಾವ ಟೈಮು ಕೊಡೋದಿಲ್ಲ, ನಾನು ಏನೇ ಕೇಳಿದ್ರು ತುಂಬ ಕೇರ್ಲೆಸ್ ಮಾಡ್ತಾನೆ. ಅಯ್ಯೋ ನಾನು ಏನಕ್ಕಾದರೂ ಇವನ್ನ ಮದುವೆ ಆಗ್ಬಿಟ್ಟಿದ್ದೀನೋ ಅಂತ ಬೇಜಾರಾಗ್ಬಿಟ್ಟಿದೆ. ನಂದಿನಿಗೆ ಎಷ್ಟೇ ಮನಸ್ಸಲ್ಲಿ ನೋವಿದ್ರೂ ಅದನ್ನು ಮಕ್ಕಳ ಮುಂದೆ ಆದಷ್ಟು ತೋರಿಸ್ಕೊಳ್ದೇನೆ ಅವಳು ಅವರಿಬ್ಬರ ಜೊತೆ ಚೆಸ್ ಆಡೋದಕ್ಕೆ ಶುರು ಮಾಡ್ತಾಳೆ. ಮಕ್ಕಳಿಬ್ರು ಅಮ್ಮ ಅವರಿಬ್ಬರ ಜೊತೆ ಆಟ ಆಡ್ತಿದ್ದಾಳೆ ಅಂತ ತುಂಬ ಖುಷಿ ಬೀಳ್ತಾರೆ. ಸತೀಶ್ ಅವರು ಮತ್ತು ಅವರ ಸ್ನೇಹಿತರನ್ನು ನೋಡ್ತಾ ನಾನು ಕೂಡ ಇವ್ರ ಥರನೇ ದೊಡ್ಡ ಸಾಹುಕಾರ ಆಗಬೇಕು, ಒಂದಲ್ಲ ಒಂದು ದಿನ ಇವ್ರಿಗಿಂತ ಮಿಂಚೋ ಹಾಗೆ ನಾನು ಬದುಕಿ ತೋರಿಸ್ಬೇಕು, ಆಗ್ಲೇ ನಾನು ಮಹಾನ್ ಬುದ್ಧಿವಂತ ಅಂತ ಅನಿಸ್ಕೊಳ್ಳೋದು. ಅದಕ್ಕೆ ಹೇಗಾದರೂ ಮಾಡಿ ಇವನ್ನ ನನ್ನ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಆಗ ನನ್ನ ಕೆಲಸನ ಗಿಟ್ಟಿಸ್ಕೊತಾ ಹೋಗ್ಬೋದು. ಯಾರು ಎಷ್ಟೇ ಸಾಹುಕಾರಿದ್ರೂ ಅವ್ರ ಫ್ಯಾಮ್ಲಿಯಲ್ಲಿ ಏನೋ ಒಂದು ಕುಂದು ಕೊರತೆಗಳು ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಆ ಕುಂದು ಕೊರತೆಗಳನ್ನು ತಿಳ್ಕೊತಾ ಅವ್ರವ್ರ ಫ್ಯಾಮ್ಲಿಗಳಿಗೆ ಹತ್ತಿರ ಆಗ್ತಾ ಹೋಗ್ತಾನೆ. ಆ ಫ್ಯಾಮ್ಲಿ ಕಷ್ಟನ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತಾನೆ. ಹಾಗಾಗಿ ಅವ್ರಗಳ ಮನಸ್ಸಲ್ಲಿ ನಂಜುಂಡ ಬಹಳ ಭದ್ರವಾಗಿರೋ ಸ್ಥಾನನ ಸಂಪಾದಿಸ್ತಾ ಹೋಗ್ತಾನೆ. ಈ ಕಡೆ ಅಂಗಡಿ ಬಿಸ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾ ಇನ್ನೊಂದು ಕಡೆ ಅವನ ದೊಡ್ಡ ಆಂಬಿಷನ್ ಡ್ರೀಮ್ ಏನಿದೆ, ಅವನದೇ ಓನ್ ಶೋರೂಮ್ ಓಪನ್ ಮಾಡಬೇಕು ಅನ್ನೋ ಬಿಗ್ಗೆಸ್ಟ್ ಡ್ರೀಮ್ ಏನಿದೆ ಅದನ್ನು ಸಂಚ್ ಮಾಡ್ತಾನೇ ಇರ್ತಾನೆ. ಅದಕ್ಕೆ ಏನೇನು ಬೇಕು ಅನ್ನೋ ಸ್ಟ್ರಾಟಜಿಗಳನ್ನು ಏರ್ಪಾಡು ಮಾಡ್ತಾನೆ ಇರ್ತಾನೆ. ಒಂದೊಂದಾಗಿ ಏನು ಮಾಡಿದ್ರೆ ನಾನು ಹೀಗೆ ಸಾಹುಕಾರ ಆಗ್ಬೋದು ಅಂತ ಸತೀಶ್ ಅವ್ರ ಹತ್ರ ಆಗಾಗ ಲಕ್ಷ ಹಣ ಕೇಳ್ತಾ ಇರ್ತಾನೆ. ಸರ್ ಸಾಲ ಕೊಡಿ ಸರ್, ನನ್ನ ಫ್ಯಾಮಿಲಿ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ, ನನ್ನ ಹೆಂಡತಿಗೆ ಆವಾಗವಾಗ ಮೈಯಲ್ಲಿ ಹುಷಾರೇ ಇರೋದಿಲ್ಲ, ಅದಕ್ಕೆ ಹಾಸ್ಪಿಟ್ಲ್ ಅಂತ ಹೋಗಿ ಒಂದೇ ಸತಿಗೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ, ನೀವು ಏನೋ ಒಂಚೂರು ದುಡ್ಡು ಸಹಾಯ ಮಾಡಿ ನನಗೆ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ತಾ ಇರ್ತಾನೆ.
ಆಲ್ರೆಡಿ ಸತೀಶ್ ಅವ್ರ ಮನಸ್ಸನ್ನ ಅವನು ಗೆದ್ದಿರೋದ್ರಿಂದ ಅವನು ಕೇಳಿದ ತಕ್ಷಣ ಇವರು ದುಡ್ಡು ಕೊಡೋದೇ ಇಲ್ಲ ಅಂತ ಹೇಳೋದೇ ಇಲ್ಲ, ನಿನಗೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲಪ್ಪ, ತಗೋ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ, ಆದರೆ ನಿನಗೆ ಆದಾಗೆಲ್ಲ ಮಾತ್ರ ಸಾಲ ತೀರಿಸ್ಬಿಡು ಅಂತ ಅವರು ವಿನಯದಿಂದ ಅವನ ಮೇಲೆ ತುಂಬ ನಂಬಿಕೆ ಇಟ್ಟು ಒಂದು 5 ಲಕ್ಷ ಕೊಟ್ಟಿರ್ತಾರೆ. ಅವನು ಮೇಲ್ನೋಟಕ್ಕೆ ಗೋಮುಖ ವ್ಯಾಘ್ರ ಥರ ಇರ್ತಾನೆ, ಮುಖವಾಡ ಹಾಕ್ಕೊಂಡು ಬಹಳ ಒಳ್ಳೆಯವನಾಗಿ ನಟಿಸ್ತಾ ಇರ್ತಾನೆ. ಆದರೆ ಅವನು ಆಂತರಿಕವಾಗಿ ಇರೋ ಉದ್ದೇಶ ಮಾತ್ರ ಸರಿಗಿರಲ್ಲ. ಹೆಂಡತಿಗೆ ಯಾವುದೋ ದೊಡ್ಡ ರೋಗ ಬಂದ್ಬಿಟ್ಟಿದೆ ಅಂತ ಸಿಂಪತಿಗಿಟ್ಟಿಸ್ಕೊಂಡು ಅವನ ಕೆಲಸನ ತುಂಬ ಈಸಿಯಾಗಿ ಆಗಂಗೆ ಮಾಡ್ಕೊತಾ ಹೋಗ್ತಾನೆ. ಅಲ್ಲಿ ಅವನ ಜೊತೆಗಿರೋ ಕೊಲೀಗ್ಸ್ ಎಲ್ಲನೂ ಇವನ ಏಳಿಗೆ ನೋಡ್ಬಿಟ್ಟು ಬಹಳ ಜೆಲಸ್ ಫೀಲ್ ಮಾಡ್ತಾ ಇರ್ತಾರೆ. ಇವನ್ ಪ್ರೋಗ್ರೆಸ್ ಕಂಡು ಜೊತೆಲಿರೋರೆಲ್ಲರೂ ಹೊಟ್ಟೆ ಹುರ್ಕೊತಾ ಇರ್ತಾರೆ. ಇವನಿಗೆ ಮಾತ್ರ ಎಲ್ಲ ಬಿಸ್ನೆಸ್ಸು ಎಲ್ಲನೂ ಆಗಿ ಬರ್ತಾ ಇದೆ, ಇವನೇ ಮಹಾನ್ ಚಾಲು ಅನ್ನೋ ಥರ ಆಡ್ತಿದ್ದಾನೆ, ಇವನ ಜೊತೆ ಯಾರೂ ಇರಬಾರ್ದು ಅಂತ ಅವನಿಂದ ಎಲ್ಲರೂ ದೂರ ಓಡ್ತಾರೆ. ಅವನಿಗೆ ಅದು ಗೊತ್ತಾಗ್ತಾ ಇರತ್ತೆ, ಒಳೊಳಗಡೆ ಅವನಿಗೆ ಕುದೀತಾ ಇರುತ್ತೆ. ಆದ್ರೂ ಅವನು ಎಲ್ಲರ ಜೊತೆ ನಗ್ತಾನೆ, ಮೇಲ್ನೋಟಕ್ಕೆ ಗೋಮುಖ ವ್ಯಾಘ್ರ ಆಗಿ ಇರ್ತಾನೆ. ನಂಜುಂಡನಿಗೆ ಯಾವಾಗೆಲ್ಲ ಸಮಯ ಸಿಗುತ್ತೋ ಅವನ ಡ್ರೀಮ್ ಕಡೆನೇ ಕಂಪ್ಲೀಟ್ ಫೋಕಸ್ಡ್ ಆಗಿ ಇರ್ತಾನೆ. ಅವನು ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು, ಎಲ್ಲ ರೀತಿಯ ತಯಾರಿಗಳನ್ನು ದಿನೇ ದಿನೇ ಮಾಡ್ಕೊತಾ ಹೋಗ್ತಾ ಇರ್ತಾನೆ. ಸತೀಶ್ ಮತ್ತು ಅವರ ಸ್ನೇಹಿತರನ್ನು ಆವತ್ತು ಬೇಕಂತಲೇ ಅವನ ಫ್ರೆಂಡ್ ಮನೆಯಲ್ಲಿ ಊಟಕ್ಕೆ ಕರೆಸ್ತಾನೆ. ಅವ್ರ ಎಲ್ಲ ಸಿಂಪತಿ ಮತ್ತು ಇವನ ಮೇಲೆ ಅಟೆನ್ಷನ್ ಗ್ರಾಸ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಆ ರೀತಿ ನಾಟಕ ಆಡಿರ್ತಾನೆ. ಅವನ ಹತ್ರ ಹಣ ಇದ್ರೂ ಅವನು ಅದೇ ಮನೆಯಲ್ಲೇ ಇದ್ದೀನಿ ಅನ್ನೋ ಯಾವಾಗ ನೋಡಿದ್ರು ಸಿಂಪತಿಗೆ ಇಟ್ಟಿಸ್ಕೊಂಡು ತಾನು ದುಡ್ಡನ್ನ ಶೇಖರಣೆ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಸಾಲದ ಜೊತೆಗೆ ಅವನು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಅಕಸ್ಮಾತಾಗಿ ಶೇರ್ಸಲ್ಲಿ ಕೂಡ ಅವನಿಗೆ 50 ಲಕ್ಷ ದಿಢೀರ್ ಅಂತ ಲಾಭ ಬಂದ್ಬಿಡುತ್ತೆ. ಅದೆಲ್ಲವನ್ನು ಸೇರಿಸಿ ಅವನು ಪ್ಲ್ಯಾನ್ ಮಾಡಿರೋ ಪ್ರಕಾರ ದೊಡ್ಡದಾಗಿ ನಂಜುಂಡ ಟೆಕ್ಸ್ಟೈಲ್ಸ್ ಅನ್ನೋ ದೊಡ್ಡ ಶೋರೂಮ್ನ ಓಪನ್ ಮಾಡ್ತಾನೆ. ಸೇಲ್ಸ್ಮ್ಯಾನ್ ಆಗಿ ಅವನು ಏನೇನೆಲ್ಲ ಕಲ್ತ್ಕೊಂಡಿದ್ನೋ ಅದನ್ನ ಎಲ್ಲವನ್ನು ಒಟ್ಟುಗೂಡಿಸಿ ಅವನದೇ ಆಗಿರೋ ಓನ್ ಬಿಸ್ನೆಸ್ಸಲ್ಲಿ ಅದು ಎಲ್ಲವನ್ನು ಇಂಪ್ಲಿಮೆಂಟ್ ಮಾಡಿ ಸೂಪರ್ ಡೂಪರ್ ಆಗಿರೋ ನಂಜುಂಡ ಟೆಕ್ಸ್ಟೈಲ್ಸ್ಗೆ ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿ ಗ್ರ್ಯಾಂಡಾಗಿ ಓಪನಿಂಗ್ ಸೆರೆಮನಿನ ಮಾಡ್ತಾನೆ. ಫ್ಯಾಮಿಲಿ ಎಲ್ಲ ತುಂಬ ಸಂತೋಷವಾಗಿ ಇರ್ತಾರೆ. ಅಬ್ಬಾ, ಇಷ್ಟು ದಿನ ನಮ್ಮ ಕನಸೆಲ್ಲ ನಿಜ ಆಯಿತು, ನನಸಾಗಿದೆ, ನಾವು ಇನ್ಮೇಲೆ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ಬೋದು ಅಂತ ಒಂದು ಭ್ರಮೆಯಲ್ಲಿ ಕೂಡ ಇರ್ತಾರೆ. ನಂಜುಂಡ ಸತೀಶ್ ಅವರು ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿರ್ತಾನೆ, ಈ ಅಂಗಡಿ ಓಪನಿಂಗ್ಗೆ ಬನ್ನಿ ಅಂತ. ಅವರೆಲ್ಲ ಏನೋ ಅಂದ್ಕೊಂಡು ಅಲ್ಲಿಗೆ ಬಂದು ನೋಡಿದ್ರೆ ಅವ್ರಿಗೆ ದೊಡ್ಡ ಶಾಕ್ ಆಗಿಬಿಡುತ್ತೆ. ಇದೇನಿದು, ನಂಜುಂಡ ಟೆಕ್ಸ್ಟೈಲ್ಸು ನಮ್ಮ ಅಂಗಡಿಯಲ್ಲಿ ಸೇಲ್ಸ್ಮ್ಯಾನ್ ಆಗಿ ದುಡಿತಾ ಇರೋದು, ಇವನು ಹೇಗೆ ಇಷ್ಟು ದೊಡ್ಡ ಶೋರೂಮ್ ಓಪನ್ ಮಾಡಿದ್ದಾನೆ, ಅದು ಅಲ್ಲದೆ ನನ್ನ ಹತ್ರ ಕಷ್ಟ ಇದೆ ಅಂತ ಸಾಲ ಮಾಡಿ ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ಶೋರೂಮ್ ಅಂದರೆ ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಬೇಕು. ನಾನು ಅವನಿಗೆ ಮಗನ ಸ್ಥಾನ ಕೊಟ್ಟಿದ್ದೀನಿ, ಅವನು ನನ್ನ ತಂದೆ ಅಂತಲೂ ಅಂದ್ಕೊಳ್ದೆ, ಒಂದು ಬಾಸ್ ಅಂತಲೂ ಅಂದ್ಕೊಳ್ದೆ, ಒಂದು ವಿಷಯನೂ ಹೇಳಿದೆ, ನನ್ನ ಹೆಲ್ಪು ತಗೊಳ್ದೆ, ಇವನು ಹೇಗೆ ಇಷ್ಟು ದೊಡ್ಡ ಪೊಸಿಷನ್ಗೆ ಬಂದ, 5 ವರ್ಷಕ್ಕೆ ಇಷ್ಟು ದೊಡ್ಡ ಪೊಸಿಷನ್ ಹೇಗೆ ಬಂದ, ಇರಲಿ ನಾನು ವಿಚಾರಿಸ್ಕೊತೀನಿ, ಇದು ನಾನು ಏನಂತ ಕಂಡಿಡಿಲೇಬೇಕು. ನಿಮಗೂ ಎಲ್ಲ ಮೋಸ ಮಾಡಿದ್ದಾನೆ ಅವನು, ನಿಮ್ಮ ಹತ್ರ ಎಲ್ಲ ಸಾಲ ಇಸ್ಕೊಂಡಿದ್ದಾನೆ, ಆದ್ರೂ ಇವನು ದುಡ್ಡಿದ್ರೂ ಇವನು ನಮಗೆಲ್ಲ ಮೋಸ ಮಾಡಿದ್ದಾನೆ, ಇವನು ಖಂಡಿತವಾಗ್ಲೂ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬ ದೊಡ್ಡ ಶಾಪ ಹಾಕ್ಬಿಡ್ತಾರೆ. ಓ ಸತೀಶ್ ಸರ್, ಬನ್ನಿ, ನಮ್ಮ ಈ ಪುಟಾಣಿ ಅರಮನೆಗೆ ವೆಲ್ಕಮ್ ವೆಲ್ಕಮ್, ಎಲ್ಲರೂ ಬನ್ನಿ. ಸಾರಿ ಸರ್, ನಾನು ನಿಮಗೆ ಈ ವಿಷಯನ ತುಂಬ ತಡವಾಗಿ ಹೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ಯಾಕೆಂದರೆ ನಾನು ನಿಮ್ಮ ಹತ್ರ ಯಾವಾಗಾದ್ರೂ ಸರಿ ಈ ವಿಷಯ ಹಂಚ್ಕೋಬೇಕು ಅಂದಾಗೆಲ್ಲ ಏನೋ ಒಂದು ಅಡೆತಡೆ ಬರ್ತಾನೆ ಇತ್ತು. ಅಯ್ಯೋ, ಏನು ಮಾಡೋದು, ಸಮಯನೇ ಆಗಿಲ್ಲ ಸರ್, ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ. ಹೇಗಿದೆ ನಮ್ಮ ಈ ಅರಮನೆ? ಸರ್, ನಾನು ಯಾರ ಸಾಲನೂ ಇಟ್ಕೊಳ್ಳೋ ಮಗನೇ ಅಲ್ಲ, ಆದರೆ ನೋಡಿ ನಿಮ್ಗಳ ಸಾಲ ಆದಷ್ಟು ಬೇಗ
ತೀರಿಸ್ಬಿಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಇನ್ನೇನು ನನ್ನ ಹತ್ರ ಹಣಕ್ಕೇನು ಕೊರತೆ ಇಲ್ಲ, ಆ ದಿನಗಳೆಲ್ಲ ಮುಗೀತು. ನಿಮಗೆ ಇನ್ನೇನು ನಾಳೆಯಿಂದನೇ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ, ಯೋಚನೆ ಮಾಡಬೇಡಿ. ನಂಜುಂಡ ನಿಜವಾಗ್ಲೂ ಸಾಲ ತೀರಿಸ್ತಾನ ಅಥವಾ ಮತ್ತೆ ಅದೇ ಗೋಮುಖ ವ್ಯಾಘ್ರ ಆಗಿ ನಟಿಸ್ತಾನ? ಬನ್ನಿ ನೋಡೋಣ.